ಹರೇ ಕೃಷ್ಣ. ಆದರೆ ನೀವು ಈ ವಿಡಿಯೋನ ಮುಂದಕ್ಕೆ ಹಾಕಿದ್ರೆ 2026ರಲ್ಲೂ ಮತ್ತೆ ಅದೇ ತಪ್ಪನ್ನ ಮುಂದುವರಿಸ್ತೀರ. ಮತ್ತೆ ಒತ್ತಡ, ಏನ್ ಮಾಡಬೇಕು ಏನ್ ಮಾಡಬಾರ್ದು, ಅದಕ್ಕೆ ಈ ಸಮಯನ ಭಗವಂತನ ಜೊತೆ ತರ್ತಾ ಇದ್ದೀವಿ. ಜೀವನದಲ್ಲಿ ಒಂದು ಸಂಭ್ರಮನ ಮಾಡೋಕ್ಕೆ ಹೊರಟಿದ್ದೇವೆ. ಆ ದಿನವೇ ಪುತ್ರದ ಏಕಾದಶಿ. 2025 31 ಡಿಸೆಂಬರ್ ದಿನ ಒಂದು ಪುತ್ರದ ಏಕಾದಶಿ ದಿನ ಅಂತ ಕರಿತಿದ್ದಾರೆ. ಇವತ್ತು ಒಂದು ದೊಡ್ಡ ದಿವಸ. ನಾವು ಕೂಡ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ತುಂಬಾ ಮುಖ್ಯವಾದದ್ದು. ಶಾಸ್ತ್ರದಲ್ಲೂ ಕೂಡ ಈ ಬರೆದಿದೆ, ಈ ದಿವಸ ತುಂಬಾ ದೊಡ್ಡದು ದಿವಸ. ನಾವು ಒಂದು ಏಕಾದಶಿಯನ್ನು ಚೆನ್ನಾಗಿ ಮಾಡಿದ್ರೆ ಮುಂದೆ ಬರುವ ಈ ಹೊಸ ವರ್ಷವು ಪೂರ್ತಿ ನಮಗೆ ಜೀವನದಲ್ಲಿ ಬದಲಾಗುತ್ತದೆ. ಹೊಸ ಜೀವನ, ಹೊಸ ಸಂಬಂಧ, ಭಗವಂತನ ಜೊತೆ ಸಂಬಂಧ ಬೆಳೆಯುತ್ತೆ. ಈ ದಿನ ಕೃಷ್ಣನಿಗೆ ತುಂಬಾ ಪ್ರಿಯವಾದ ದಿನ. 2026 ಹೊಸ ವರ್ಷ ಆರಂಭವಾಗ್ತಾ ಇದೆ. ನಾವು ಬೆಳಗ್ಗೆ ಒಂದು ಸಂಕಲ್ಪ ಮಾಡ್ಕೋಬೇಕು. ಬೆಳಿಗ್ಗೆ ಬೇಗ ಎದ್ದು ಭಗವದ್ಗೀತೆಯನ್ನು ಓದಬೇಕು, ಕೃಷ್ಣನ ಕಥೆಯನ್ನು ಕೇಳಬೇಕು, ಭಗವಂತನ ಹೃದಯದಿಂದ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಕೃಷ್ಣ ನನಗೆ ಒಳ್ಳೆ ದಾರಿ ತೋರಿಸು. ಏಕಾದಶಿ ದಿನ ಬರೀ ಉಪವಾಸ ಮಾಡೋದೇ ಅಲ್ಲ, ಕನಿಷ್ಠ ಅಂದ್ರೂ ಭಗವದ್ಗೀತೆಯ ಒಂದು ಶ್ಲೋಕ, ಒಂದು ಅಧ್ಯಾಯ ಕೂಡ ನಾವು ಓದ್ಬೇಕು. ಕೃಷ್ಣನ ಬಗ್ಗೆ ಯೋಚನೆ ಮಾಡಬೇಕು. ಕೃಷ್ಣ ಜೊತೆಗಿದ್ರೆ ಅಂದಿನ ದಿನ ನಮಗೆ ವ್ಯರ್ಥವಾಗೋದಿಲ್ಲ, ಶಾಂತಿ ಇರುತ್ತದೆ. ಹರೇ ಕೃಷ್ಣ, ಸರಿದಾರಿ ತೋರ್ಸಪ್ಪ ಅಂತ ನಾವು ಕೃಷ್ಣನನ್ನ ನಾವು ಪ್ರಾರ್ಥಿಸ್ಕೋಬೇಕು. ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಭಗವಂತ, ನನಗೆ ಒಳ್ಳೆಯ ದಾರಿಯನ್ನು ತೋರಿಸು, ಒಳ್ಳೆಯ ಮಾರ್ಗವನ್ನು ತೋರಿಸು. ಬರೀ ಉಪವಾಸ ಮಾಡೋದಲ್ಲದೆ ನಾವು ತಪ್ಪುಗಳು ಆಗದಿರೋ ಥರನು ನಾವು ನೋಡ್ಕೋಬೇಕು. 2026ನೇ ದಿನ ಒಂದು ಸಂಕಲ್ಪವನ್ನು ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೆಚ್ಚು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಕೃಷ್ಣನ ಜೊತೆ ದಿನ ಆರಂಭ ಮಾಡಬೇಕು. ಆ ದಿನ ವ್ಯರ್ಥವಾಗುವುದಿಲ್ಲ. ಜೀವನದಲ್ಲಿ ಕಷ್ಟ ಇರುತ್ತದೆ, ಆದರೆ ಮನಸ್ಸಿನಲ್ಲಿ ಶಾಂತಿ ಇರುತ್ತದೆ. ಇದೇ ನಿಜವಾದ ಜೀವನ ಮತ್ತು ಯಶಸ್ಸು. ಪುತ್ರದ ಏಕಾದಶಿ ದಿನದಂದು ನನ್ನ ಜೀವನವನ್ನು ಬದಲಾಯಿಸುವ ದಿನ. ಹರೇ ಕೃಷ್ಣ. ಏನಾದರೂ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಹರೇ ಕೃಷ್ಣ. ಈ ದಿನ ಈ ವಿಡಿಯೋನ ಮತ್ತೊಬ್ಬರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಳ್ಳೆಯದಾಗಲಿ. ಹರೇ ಕೃಷ್ಣ.